ಕಾಲೇಜು ವಿದ್ಯಾರ್ಥಿಗಳನ್ನೇ ಗುರಿಯಾಗಿಸಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ವಿದೇಶಿ ಮಹಿಳೆಯನ್ನ ಅರೆಸ್ಟ್ ಮಾಡಲಾಗಿದೆ. ನೈಜೀರಿಯಾ ದೇಶದ ಬ್ಲೆಸ್ಸಿಂಗ್ ಒಪುಟ ಬಂಧಿತ ಆರೋಪಿ ಖಾಸಗಿ ಕಾಲೇಜು ಬಳಿ ಕೊಕೇನ್ ಮಾರಾಟ ಮಾಡುತ್ತಿದ್ದಂತಹ ವೇಳೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಆನೇಕಲ್ ಪೊಲೀಸರು ದಾಳಿಯನ್ನ ಮಾಡಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು ಆಕೆಯಿಂದ 18 ಲಕ್ಷ ಮೌಲ್ಯದ ಮಾದಕ ವಸ್ತು ವಶಕ್ಕೆ ಪಡೆಯಲಾಗಿದೆ. ಖಾಸಗಿ ಕಾಲೇಜು ಬಳಿ ಸಾರ್ವಜನಿಕವಾಗಿ ರಾಜಾರೋಷವಾಗಿ ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದಂತಹ ವಿದೇಶಿ ಮಹಿಳೆಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದ ಪೊಲೀಸರು ಇನ್ನು 34 ವರ್ಷದ ಬ್ಲೆಸ್ಸಿಂಗ್ ಒಪುಟ ಆರೋಪಿತ ಮಹಿಳೆ ಆನೇಕಲ್ನ ಖಾಸಗಿ ಕಾಲೇಜು ಸಮೀಪದಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಈಕೆ ಮಾದಕ ವಸ್ತುವನ್ನ ಮಾರಾಟ ಮಾಡ್ತಾ ಇದ್ಲು. ಇನ್ನು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನು ನಡೆಸಿ ಆಕೆಯನ್ನ ಬಂಧಿಸಿದ್ದು ಆಕೆಯ ಬಳಿ ಇದ್ದಂತಹ 18 ಲಕ್ಷ ಮೌಲ್ಯದ ಮಾದಕ ವಸ್ತು ಕೊಕೇನ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸದ್ಯ ವಿದೇಶಿ ಮಹಿಳೆಯನ್ನ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಸಾರ್ವಜನಿಕವಾಗಿ ರಾಜಾರೋಷವಾಗಿ ಮಾದಕ ವಸ್ತುವನ್ನ ಮಾರಾಟ ಮಾಡಲಾಗ್ತಾ ಇದೆ. ಅದು ನೈಜೀರಿಯಾ ದೇಶದ ಮಹಿಳೆ ಎನ್ನುವಂತಹ ಮಾಹಿತಿ. ಇವರಿಗೆಲ್ಲ ಕಾನೂನಿನ ಭಯವೇ ಇಲ್ಲದಂತಾಗಿದೆಯಾ ಶಿವಕುಮಾರ್? ಪ್ರತೀಕ್ಷಾ, ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೈಜೀರಿಯಾ ಮೂಲದ ಸುಮಾರು 34 ವರ್ಷದ ಮಹಿಳೆಯನ್ನ ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಆನೇಕಲ್ ಪೊಲೀಸರು ಮಾಡ್ತಿರುವಂತದ್ದು. ಆನೇಕಲ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರ ಟೀಮ್ ಆರೋಪಿತ ಮಹಿಳೆಯನ್ನ ಅರೆಸ್ಟ್ ಮಾಡಿರುವಂತದ್ದು. ಈಕೆ ಡ್ರಗ್ ಪೆಡ್ಲಿಂಗ್ ಅನ್ನ ಮಾಡ್ಲಿಕ್ಕೆ ಬರ್ತಾಳೆ ಅನ್ನುವಂತ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿದಂತ ಪೊಲೀಸರು ಸುಮಾರು 18 ಲಕ್ಷ ಮೌಲ್ಯದ 180 ಗ್ರಾಂ ಕೊಕೇನ್ ಸಮೇತವಾಗಿ ಆರೋಪಿತೆಯನ್ನು ವಶಕ್ಕೆ ಪಡೆದಿರುವಂತದ್ದು. ಮೂಲತಃ ಈಕೆ ನೈಜೀರಿಯಾ ಮೂಲದವಳಾಗಿದ್ದು ಅಬಿಚುವಲ್ ಅಫೆಂಡರ್ ಆಗಿರುವಂತದ್ದು ಸದ್ಯ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಅಂದ್ರೆ ಹಿಂದೆ ಕೂಡ ಹಲವು ಬಾರಿ ಮಾದಕ ವಸ್ತುಗಳನ್ನ ಪೆಡ್ಲಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಿರ್ತಾಳೆ. ಮೂಲತಃ ನೈಜೀರಿಯಾ ಮೂಲದ ಮಹಿಳೆ ಟೂರಿಸ್ಟ್ ವೀಸಾದಡಿ ಬೆಂಗಳೂರಿಗೆ ಬಂದು ಅಂದ್ರೆ ಭಾರತಕ್ಕೆ ಬಂದಿರ್ತಾಳೆ. ನಂತರ ಈಕೆ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಬೆಂಗಳೂರು ಸೇರಿದಂತೆ ದೇಶದ ಹಲವು ನಗರಗಳಲ್ಲಿ ಮಾದಕ ವಸ್ತುಗಳನ್ನ ಪೆಡ್ಲಿಂಗ್ ಮಾಡಿರುವಂತದ್ದು ಗೊತ್ತಾಗಿರುವಂತದ್ದು. ಈಕೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಈಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿರುವಂತದ್ದು. ಅಂದ್ರೆ ಕೆಲವು ಕಡೆ ಬಸ್ನ ಮೂಲಕವಾಗಿ ಸಂಚಾರವನ್ನ ಮಾಡಿರುವಂತದ್ದು, ಕೆಲವು ಕಡೆ ಖಾಸಗಿ ವಾಹನಗಳನ್ನ ಕಾರ್ಗಳನ್ನ ಬುಕ್ ಮಾಡಿ ಈಕೆ ಪೆಡ್ಲಿಂಗ್ ಅನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳು, ಅದು ಕೂಡ ಹೊರ ರಾಜ್ಯದಿಂದ ಬಂದು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವಂತಹ ವಿದ್ಯಾರ್ಥಿಗಳು ಹಾಗೂ ಟೆಕ್ಕಿಗಳನ್ನೇ ಟಾರ್ಗೆಟ್ ಮಾಡಿ ಪೆಡ್ಲಿಂಗ್ ಅನ್ನ ಮಾಡ್ತಿರ್ತಾಳೆ. ಇದೇ ರೀತಿಯಾಗಿ ಕಳೆದ ಶನಿವಾರ ಕೂಡ ಆನೇಕಲ್ ಹೊರಭಾಗದಲ್ಲಿರುವಂತಹ ಪ್ರತಿಷ್ಠಿತ ಕಾಲೇಜಿನ ಬಳಿ ಕೊಕೇನ್ ಅನ್ನ ಪೆಡ್ಲಿಂಗ್ ಮಾಡ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಆನೇಕಲ್ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ದಾಳಿಯನ್ನ ಮಾಡಿ ಸದ್ಯ ಆರೋಪಿತೆಯನ್ನ ಅರೆಸ್ಟ್ ಮಾಡಿರುವಂತದ್ದು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 18 ಲಕ್ಷ ಮೌಲ್ಯದ 180 ಗ್ರಾಂ ಮಾದಕ ವಸ್ತು ಕೊಕೇನ್ ಅನ್ನ ಸೀಸ್ ಮಾಡಿ NDPS ಆಕ್ಟ್ ಅಡಿ ಕೇಸನ್ನ ದಾಖಲು ಮಾಡಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ.